ನಮ್ಮ ಕನ್ನಡಿಗರು ನಮ್ಮ ಹಳ್ಳಿ ಹುಡುಗರು ತಾನೇ ನಿಮ್ಮ ಕಾಲೇಜಿಗೆ ಸೇರೋದು. ಇದೆ ಮಾಡ್ಬೋದಾಗಿತ್ತು. ನಾವು ಮ್ಯಾನೇಜ್ಮೆಂಟ್ ಕಡೆಯವರಲ್ಲ, ನಾವು ಲೆಕ್ಚರರ್ಸ್ ಅಷ್ಟೇ. ನೀವು ಗುರುಗಳು ಸರ್ ಹೇಳ್ಬಾರ್ದು ಸರ್, ಇದು ತಪ್ಪು ಸರ್. ಸರ್ ಲೆಕ್ಚರರ್ಸ್ ಅಲ್ವಾ? ಲೆಕ್ಚರ್ಸ್ ಎಲ್ಲಿದೆ ಕನ್ನಡ? ಪಬ್ಲಿಸಿಟಿ ಬರೋದು ನೀವೇ ಹೇಳಿ ಸರ್ ಕನ್ನಡ. ಕರೆಕ್ಟ್. ಕರ್ನಾಟಕ ನಮ್ಮ ಕರ್ನಾಟಕ ಅಲ್ಲ ಸರ್, ಸರ್ಕಾರನೇ ಏನೇನಿದೆ ಅಂದರೆ 60 ಭಾಗ ಪ್ರಚಾರದಲ್ಲಿ ಕನ್ನಡ, 40 ಭಾಗ ವ್ಯವಹಾರಿಕ ಭಾಷೆ ಅಂತ ಹೇಳಿದೆ. ನಾವು ಇಡೀ ಕರ್ನಾಟಕ ಎಲ್ಲ ಪ್ರಶ್ನೆ ಮಾಡ್ತೀವಿ. ನೀವು ನಮ್ಮೂರಲ್ಲೇ ಇಷ್ಟು ಮಾತ್ರ ಬಿಟ್ಟರೆ ಎಲ್ಲಾದರೂ ಕನ್ನಡ ಇದೆ ಹಚ್ಚಬೇಡಿ ಸರ್ ದಯವಿಟ್ಟು, ನನಗೆ ಅವಮಾನ ಆಗುತ್ತೆ ನೀವು ಮಾಡೋಕ್ಕೆ. ಹೌದೌದು. ನೋಡಿ ಇದರಲ್ಲಿ ನೋಡಿ ಎಲ್ಲಾದರೂ ಇಲ್ಲ ನೋಡಿ, ಒಂದೇ ಒಂದು ಅಕ್ಷರ ಇದೆಯಾ? ನೀವು ಗುರುಗಳು ಸರ್. ಹೌದು, ನೀವು ಗುರುಗಳು. ಇಲ್ಲಿ ನೋಡಿ ಇಷ್ಟು ಮಾತ್ರ ಬಿಟ್ಟರೆ ಒಂದು 10 ಭಾಗ, 100ಕ್ಕೆ 10 ಭಾಗ ಬಿಟ್ಟರೆ ಇದರಲ್ಲಿ 100 ಭಾಗ ಎಲ್ಲಾದರೂ ಕನ್ನಡ ಇದೆಯಾ? ನಮ್ಮ ಮಕ್ಕಳು ಯಾಕೆ ಸರ್ ನಿಮ್ಮ ಶಾಲೆಗೆ ಸೇರೋದು ಹೇಳಿ ಸರ್? ಮಾಡ್ಬೋದಾಗಿತ್ತು ಸರ್. ಮಾಡ್ಬೋದಾಗಿತ್ತಲ್ಲ ಸರ್. ಇಲ್ಲಿ ಹೆಸರು ರಾಮುದು ರಮ ಬಂದಿದ್ರೆ ತಪ್ಪು ಮಾಡ್ಬೋದು ಅಂತ ಹೇಳ್ಬೋದು. ಏನು ರಾಮುದು ರಮ ಬಂದ್ಬಿಟ್ರೆ ತಪ್ಪು, ಆದರೆ ಕನ್ನಡನೇ ಬಳಸ್ತೀರಾ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಿ. ಇದೇನು ಸರಿ ಇಲ್ಲ ಸರ್ ನೀವು ಮಾಡ್ತಾ ಇರೋದು. ಗುರುಗಳು ಬನ್ನಿ, ದಣಿದಿದ್ದೀರಿ, ಹಾಲು ಮೊಸರು ಮಜ್ಜಿಗೆನೋ ಜ್ಯೂಸೋ ಕೊಡ್ತೀವಿ, ಬೇಕಾಗಿದ್ರೆ ದಯವಿಟ್ಟು ಇದು ಪ್ರಚಾರ ಮಾಡಬೇಡಿ ಸರ್ ನಮ್ಮೂರಲ್ಲೇ. ದಯವಿಟ್ಟು ನಮ್ಮ ಹುಡುಗರೆಲ್ಲ ಇನ್ನೂ ಆ ಕಡೆ ಹೋದರೆ ನಿಮ್ಮನ್ನು ನಮ್ಮ ಸಿಂಹಗರ್ಜನ ವೇದಿಕೆ ಪ್ರಶ್ನೆ ಮಾಡೋರು ಜಾಸ್ತಿ ಜನ ಇರ್ತಾರೆ ಹುಡುಗರು ಇದ್ರ ಬಗ್ಗೆ. ಇಡೀ ಕರ್ನಾಟಕ ಎಲ್ಲ ನಾವು ಪ್ರಶ್ನೆ ಮಾಡ್ತೀವಿ. ಇದು ನಮ್ಮೂರು, ನಮ್ಮ ಕರ್ನಾಟಕದಲ್ಲಿ ನಾವು ಮಾಡಬೇಕು. ಎಲ್ಲರೂ ಕನ್ನಡಿಗರೇ ಸರ್. ನೋಡಿ ಒಂದೇ ಒಂದು ಅಕ್ಷರ ಇದೆಯಾ? ನೀವು ಬಿಸಿಲಲ್ಲಿ ದಣಿದು ಬಂದಿದ್ದೀರಿ, ನಿಮ್ಮ ಮೇಲೆ ನಮ್ಗೆ ಕೋಪ ಇಲ್ಲ. ಬನ್ನಿ ಹೋಗ ಕಡೆ ಬನ್ನಿ. ನಮ್ಮ ಹುಡುಗಿನೇ, ನಮ್ಮ ಮಗುವೆ, ಆ ಮಗುವು ಕೇಳ್ತಾಳೆ ಯಾಕೆ ಸರ್ ಕನ್ನಡ ಇಲ್ಲ ಅಂತ. ನೋಡಿ ನಾನು ನಿಮ್ಮನ್ನು ಆ ಹುಡುಗಿನ ಕೇಳ್ತಾರೆ, ನಮ್ಮ ಹುಡುಗರೆಲ್ಲ. ದಯವಿಟ್ಟು ಏನೋ ಮಾಡಿ ಸರ್. ನೀವು ನಮ್ಮೂರಿಗೆ ಬಂದಿದ್ದೀನಿ, ನಮ್ಮ ಅತಿಥಿಗಳು, ನಿಮಗೆ ನಾವೇನು ತೊಂದರೆ ಕೊಡಲ್ಲ ಸರ್, ಅಷ್ಟೇ ನಾವು ಕೇಳೋದು.